ಸರ್ ಅದೇ ಸರ್ ಜೂನ್ 30 ಪರಿಷ್ಕರಣೆ ಪ್ರಾರಂಭವಾಗಿದೆ. ಎಲ್ಲೋ ಒಂದು ಕಡೆ ಗೊಂದಲ, ಪ್ರತ್ಯಾರೋಪ. ಇದೊಂದು ಪರಿಷ್ಕರಣೆ ನೀತಿ ಸರ್ಕಾರ ಕಡಿಮೆ ಅವಧಿಯಲ್ಲಿ ಮಾಡುತ್ತೆ ಅಂತ ತಮ್ಗೆ ಅನಿಸುತ್ತೆ ಸರ್? ನಿಮಗೆ ಹೆಂಗೆ ಅನ್ನಿಸ್ತದೆ? ಇಲ್ಲ, ನಮಗೂ ನೀವು ಯಾರು ಇದು ಹೇಳ್ತೀರಿ ಹೇಳಿಕೆ ಮೇಲೆ ನಮಗೂ ಇದು ಆಗ್ತದೆ ಸರ್. ಯಾಕಂದರೆ ಅನುಭವ ಮುಖ್ಯ ಇದಕ್ಕೆ. ಒಂದು ನಾನು ಎಲ್ಲೆಲ್ಲಿ ಉಸ್ತಾದ್ ಅಡ್ವೊಕೇಟ್, ಬಿಜಾಪುರ ಸಿಟಿ. ನನ್ನ ವಯಸ್ಸು 75. ಸುಮಾರು 1980ರಿಂದ ಲಾಗಾಯತಿಯಿಂದ ನಾನು ಸತತವಾಗಿ ಒಂದು ಸೋಷಿಯಲ್ ವರ್ಕರ್ ಖಾತೆಯಿಂದ ಈ ಬಿಜಾಪುರ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದೆ. ಅದರ ತರುವಾಯ ನನ್ನ ಹಿರಿಯ ಅಣ್ಣನಾದಂಥ ದಿವಂಗತ ML ಉಸ್ತಾದ್ ಸಾಹೇಬ್ ಈ ಬಿಜಾಪುರ ಶಹರದಿಂದ 3 ಸಲ ಶಾಸಕರಾಗಿದ್ದರು, 2 ಸಲ ಸಚಿವರು. ಆ ದಿಶೆಯಲ್ಲಿ ನಾನು ಸುಮಾರು 19 ವರ್ಷ ಬಿಜಾಪುರ ಸಿಟಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇಲ್ಲಿ ಕೆಲಸ ನಿರ್ವಹಣೆ ಮಾಡ್ತಾ ಬಂದಿದ್ದೆ. ಮತ್ತು 2 ಸಲ ನಾನು ಆಶ್ರಯ ಕಮಿಟಿ ಚೇರ್ಮನ್ ಇದ್ದೆ. ಆ ದಿಶೆಯಲ್ಲಿ ನಾನು ಸುಮಾರು ಈ ಬಿಜಾಪುರ ಮತಕ್ಷೇತ್ರ ಅಂದರೆ ಮುಂಚಿತವಾಗಿ ಬಿಜಾಪುರ ಸಿಟಿ ಅಷ್ಟೇ ಅಲ್ಲ, ಅಪ್ ಟು ಶಿವನಿ ತನ ಅಂದರೆ 23 ಹಳ್ಳಿ 11 ತಾಂಡೆ ಬರ್ತಿದ್ದರು ಮುಂಚಿತವಾಗಿ. ಆ ದಿಶೆಯಲ್ಲಿ ನಾನು ನಮ್ಮ ಮತಕ್ಷೇತ್ರ ಬಿಜಾಪುರ ಮತಕ್ಷೇತ್ರದಲ್ಲಿ 8,000 ಮನೆ ಕಟ್ಟಿಸಿಕೊಟ್ಟಿದ್ದೆ. ಹಲವಾರು ಸಂಘ ಸಂಸ್ಥೆಗಳ ಚೇರ್ಮನ್ನು ಇದ್ದೆ. ಗುಡಿ ಗುಂಡಾರ ಬಹಳಷ್ಟು ಕೆಲಸ ಮಾಡ್ತಾ ಬಂದಿದ್ದೆ. ಆದರೆ ಇತ್ತೀಚಲಾಗಿ ಸುಮಾರು 15 ವರ್ಷಗಳಾಗೈತಿದೆ, 20 ವರ್ಷಗಳಾಗೈತಿದ್ದರಿಂದ ನಾನು ಬೇಸರಗೊಂಡು ರಾಜಕೀಯವನ್ನು ತ್ಯಜಿಸಿ ಸುಮ್ಮನೆ ಮನೆಗೆ ಹೋಗ್ಬಿಟ್ಟಿದ್ದೆ. ಯಾಕಂದರೆ ಇವತ್ತಿನ ವಾತಾವರಣ ನೋಡಿದರೆ ನನಗೆ ವಿಚಿತ್ರ ಅನ್ನಿಸ್ತದೆ. ಯಾಕಂದ್ರೆ ರಾಜಕೀಯೊಳಗೆ ನೈತಿಕತೆಯೇ ಇಲ್ಲ, ಯಾವ ಪ್ರಿನ್ಸಿಪಲ್ಸೇ ಇಲ್ಲ. ಬಾಯಿಗೆ ಏನು ಬರ್ತಾರೆ ಅದೇ ಮಾತಾಡ್ತಾರೆ, ಹಾಗೆ ಕುಂದಾಡ್ತಾರೆ. ಯಾರು ಯಾವ ಪಾರ್ಟಿ ಒಳಗೆ ಏನೋ ನನಗೇನೋ ಉದ್ದೇಶ ತಿಳಿದಂತಾಗ್ಯದ. ಯಾಕಂದ್ರೆ ಜನರಿಗೋಸ್ಕರ ನಾವು ರಾಜಕೀಯ ಮಾಡಬೇಕು. ಜನರ ದಾತಾರ ನಾವು, ಜನರ ನೌಕರಸ್ಥ ನಾವು. ಯಾವಾಗ ನಾವೆಲ್ಲರೂ ಓಟ್ ಹಾಕಿ ಒಬ್ಬರಿಗೆ ಆರ್ಸ್ ತರ್ತೀವಿ, ಆ ಒಬ್ಬ ಜೀತದ ಆಳ ಇದ್ದಾಗೆ. ಆದರೆ ನಮ್ಮ ಜನರು ಏನು ತಿಳ್ಕೊಂಡಾರ, ಇವರು ನಮ್ಮ ರಾಜ ಅಂತ ತಿಳ್ಕೊಂಡಿದ್ದಾರೆ. ತಪ್ಪು. ಆ ದಿಶೆಯಲ್ಲಿ ನಾನು ಜನರನ್ನು ಬಹಳ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುತ್ತೀನಿ. ಯಾವಾಗ ನೀವು ಓಟ್ ಕೊಟ್ಟು ಆರ್ಸ್ ತರ್ತೀವಿ, ಅವ್ರಿಗೆ ಯಾವ ಥರದ ನೀವು ಕೆಲಸ ತಗೋಬೇಕು, ಯಾವ ಥರದ ವರ್ತನೆ ಇರಬೇಕು ಅವ್ರ ಜೊತೆಯಲ್ಲಿ, ಯಾವ ಥರ ಸಂಪರ್ಕ ಇರಬೇಕು, ಯಾವ ಕೆಲಸಗಳನ್ನ ಮಾಡಬೇಕು, ಆ ಉದ್ದೇಶ ಇಟ್ಕೊಂಡು ಮಾತ್ರ ನಾವು ಮುಂದಿನ ಹೆಜ್ಜೆ ಇಡಲಿಕ್ಕೆ ಸಾಧ್ಯ. ಇಲ್ಲಪ್ಪ ಇವತ್ತಿನ ದಿವಸ ನಮ್ಮ ಇಡೀ ವಿಶ್ವದಲ್ಲಿ ನಮ್ಮ ಭಾರತ ದೇಶ ಒಂದು ಜೋಕರ್ ಟೈಪ್ ಆಗಿದೆ. ವಿಶೇಷವಾಗಿ ಮೊನ್ನೆ ತಾವು ನೋಡ್ಲಾಕತ್ತಿದ್ದೀರಿ ಸೆಂಟ್ರಲ್ ಗೌರ್ಮೆಂಟ್ ರಾಮ ಮಂದಿರ ವಿಷಯದಾಗ. ಯಾಕಂದ್ರೆ ಇದಕ್ಕಿಂತ ಹೀನ ಕೆಲಸ ಏನದ ನೀವೇ ಎಷ್ಟು ನಾಚಿಕೆಡಿ ಸಂಗತಿ ಇದು. ಯಾವಾಗ ದೇವಸ್ಥಾನಗಳು ತಮ್ಮ RSSದ ಒಂದು ಸಂಘದ ಮತ್ತು ಅದರ ಜೊತೆಯಲ್ಲಿ BJP ಮತ್ತು ಅಂಗ ಸಂಸ್ಥೆಗಳನ್ನು ಕೂಡಿಕೊಂಡು ಅದೊಂದು ಅವರು ತಮ್ಮ ರಾಮ ಮಂದಿರ ಒಂದು ಉದ್ಯಮ, ಒಂದು ಉದ್ದೇಶಪೂರ್ವವಾಗಿ ಲೂಟಿ. ಯಾಕಂದ್ರೆ ಅವ್ರು ಗುರ್ತಾಗ್ಬಿಟ್ಟದು ಹಿಂದೂಸ್ತಾನಾಗೆ ಹಿಂದೂ ಜನರು ಭಾಳ ಮಾಡೋದ ಅಂತೇಳಿ ಅವ್ರು ತಿಳ್ಕೊಂಡು ಬಿಟ್ಟಾರೆ. ಆದರೆ ಹಿಂದೂಗಳು ತಿಳ್ಕೊಂಡಾರೋ ಇಲ್ಲೋ ನನಗೆ ಗೊತ್ತಿಲ್ಲ.
ಇರಲಿ, ಬಿ ಜೆ ಪಿ ಗೌರ್ಮೆಂಟ್ ಬೇಕಾದ ಗೌರ್ಮೆಂಟ್ ಇರ್ಲಾಕ ಅವರು ಮುಸಲ್ಮಾನರಿಗೆ ಹೇಟ್ ಮಾಡ್ತಾರೆ, ಹೇಟ್ ಸ್ಪೀಚ್ ಕೊಡ್ತಾರೆ, ಪಡಿ ಮಾಡ್ತಾರೆ, ಮತ್ತು ಚಲೋ ಉದ್ದೇಶ ಇಲ್ಲ. ಅವರು ಬರೀ ಮಾತಾಡಿದರೆ ಪಾಕಿಸ್ತಾನ ಅವು ಇವು ಅಂಥ ವಿಷಯಗಳು ಆಡ್ತಾರೆ. ಬಿಡ್ರಿ, ಮೈನಾರಿಟಿ ಒತ್ತಾಡಿಗೆ ಬಿಟ್ಬಿಡ್ರಿ. ಆದರೆ ಹಿಂದೂಗಳಿಗೆ ಅವರು ಎಲ್ಲಿ ಬಿಟ್ಟಾರ ಅದನ್ನು ತಿಳ್ಕೊಂಡು ಮಾಡೋದು. ಯಾಕಂದರೆ ಈಗಿನ ಕಾಲ ಹಿಂದೂಗಳು ಎಚ್ಚರಿಕೆ ಆಗಬೇಕಂತ ನಾನು ಕಳಕಳಿಯಿಂದ ಬಯಸ್ತೀನಿ. ಯಾಕಂದರೆ ನಾನು ಸುಮಾರು 40 ವರ್ಷ ಆಗಾಯ್ತಂದಿ ಬಿಜಾಪುರ ಜಿಲ್ಲೆಯಲ್ಲಿ ಸತತವಾಗಿ ಕೆಲಸ ಮಾಡ್ತಾ ಬಂದಿದ್ದೇನೆ. ನಾವೊಬ್ಬ ಸೆಕ್ಯುಲರ್ ಮನುಷ್ಯ. ಯಾಕಂದ್ರೆ ಎಲ್ಲ ಜಾತಿಗಳು, ಎಲ್ಲ ಧರ್ಮಗಳು, ಎಲ್ಲರ ಜೊತೆಯಲ್ಲಿ ಕೂಡಿಕೊಂಡು ಪ್ರೀತಿ ವಾತ್ಸಲ್ಯದಿಂದ ನಾನು ನಡ್ಕೊತಾ ಬಂದಿದ್ದೀನಿ. ಆ ದೇಶದಲ್ಲಿ ಇತ್ತಿತ್ತಲಾಗಿ ನಾನು ನೋಡ್ಲಿಕ್ಕಾಗಿ, ಯಾಕಂದ್ರೆ ಸುಮ್ಮನೆ ನಾನು 15-20 ವರ್ಷ ಆಯ್ತು ನಾನು ಸೈಲೆಂಟ್ ಆಗಿದ್ದೆ. ಯಾಕಂದ್ರೆ ಭಾಳ ಬೇಜಾರಾಗಿಬಿಟ್ಟಾರೆ ಇವರೆಲ್ಲ ಮಾತಾಡೋದು ಪದ್ಧತಿ ನೋಡಿದ್ರೆ, ಇವ್ರ ಆ್ಯಕ್ಟಿವಿಟೀಸ್ ನೋಡಿದ್ರೆ, ಇದು ವರ್ತನೆ ನೋಡಿದ್ರೆ ನನಗೆ ಭಾಳ ಬೇಜಾರು ಅನಿಸ್ಬಿಟ್ಟಾರೆ ನಾನು. ಹೀಗಾಗಿ ನಾನು ಸುಮಾರು 15 ವರ್ಷಗಳಾಗತ್ತಿಂದ ಸುಮ್ಮನೆ ಮನೆಯಲ್ಲಿ ನಾನು ಕೂತ್ಕೊಂಡಿದ್ದೆ. ಆ ದೇಶದಲ್ಲಿ ನಾನು ಇವತ್ತಿನ ದಿವಸ ಈ ಮಾಧ್ಯಮ ಇದರಿಗೆ ನಾನು ಕಳಕಳಿಯಿಂದ ಕೇಳ್ಕೊತೀನಿ. ವಿಶೇಷವಾಗಿ ಹಿಂದೂ ಸಮಾಜದವರು ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ಸಾಮಾನ್ಯ ಅಲ್ಲ. ಯಾಕಂದ್ರೆ ಸಣ್ಣ ಪುಟ್ಟು ಕ್ರೈಮ್ಸ್ ಮಾಡಿದ್ರೆ ಈಗ ಯು ಪಿ ನೋಡಿ, ಬಿಹಾರ್ ನೋಡ್ರಿ, ಮಧ್ಯಪ್ರದೇಶ ನೋಡ್ರಿ, ರಾಜಸ್ಥಾನ ನೋಡ್ರಿ, ಮಾತಾಡಿದ್ರೆ ಸಣ್ಣ ಪುಟ್ಟು ಬಡಬಗರು ಏನು ಕೆಲಸ ಮಾಡಿ ಸಣ್ಣ ಪುಟ್ಟು ಕ್ರೈಮ್ಸ್ ಆದರೂ ಸಹಿತ ಅವ್ರ ಮನೆಗಳು ಸಹ ಸತ್ಯಾನಾಶ ಮಾಡಬೇಕು. ಈಗ ರಾಮ ಮಂದಿರ ಸತ್ಯಾನಾಶ ಮಾಡಿದ್ರು ಅವರು. ನೀವು ಯಾರ ಮನೆ ಬಿಡಿಸಿದ್ರಪ್ಪ? ನೀವು ಮನೆ ಬಿಡಿಸೋದು ಬಿಡ್ರಿ, ಯಾರ ಮ್ಯಾಗ ಕೇಸಲ್ಲಿ ಮಾಡಿದ್ರೆ ನೀವು ಏನಾದ್ರು ಮಾಡಲಾಗ್ತೀವಿ. ಅದಕ್ಕೆ ನಾನು ಪದೇ ಎಸ್ಪೆಷಲ್ ನನ್ನ ಹಿಂದೂ ಬಂಧುಗಳಿಗೆ ನಾನು ಕಳಕಳಿಯಿಂದ ಕೇಳ್ಕೊತೀನಿ, ಈಗಲೇ ನೀವು ಎಚ್ಚರಿಕೆಯಿಂದಾಗಬೇಕು. ಯಾಕಂದ್ರೆ ನಾವು ಎಲ್ಲರೂ ಕೂತ್ಕೊಂಡು ಒಂದಾಗಿ ಒಗ್ಗಟ್ಟಿನಿಂದ ಹುಮ್ಮಸ್ಸಲಿಂದ ನಾವು, ಯಾಕಂದ್ರೆ ನಮ್ಮ ಸೌಂದರ್ಯ ಜೀವನ ನಮ್ಮ ಹಿಂದೂಸ್ತಾನ ಅನ್ನೋ ಒಂದು ಸೌಂದರ್ಯವಾದ ತೋಟ ಇದ್ದಾಗ ಇದೆ. ಆ ತೋಟದಲ್ಲಿ ಆ ಹೂವು ಇವ ಎಲ್ಲ ಥರದ ಹೂವು ಇರ್ತಾವೆ. ಅವಾಗ ಎಲ್ಲ ಥರದ ಹೂವು ಇದ್ದಾಗೆ ಅದು ಸೌಂದರ್ಯ ಅನ್ನಿಸ್ತದೆ. ಇಲ್ಲ ತೋಟ ಅನ್ಸಂಗಿಲ್ಲ. ಹಂಗೆ ನಮ್ಮ ಭಾರತ ದೇಶ, ಈ ಭಾರತ ದೇಶಕ್ಕೆ ಸೌಂದರ್ಯ ತನಕ ಧಕ್ಕೆ ತರ್ಕೊಳ್ಳೋಕೆ ಆತರ ಸೆಂಟ್ರಲ್ ಗೌರ್ಮೆಂಟ್ ಅವರು, RSS ಮತ್ತು ಅಂಗಸಂಸ್ಥೆಗಳು, BJP ಅವರು, ಹಿಂದೂ ಸಮಾಜ ಎಲ್ಲರೂ ಕೂಡ್ಕೊಂಡು ಇದು ಎಲ್ಲ ನಮ್ಮ ಹಿಂದೂಸ್ತಾನಕ್ಕೆ ಒಂದು ಕಲಂಕ. ದಯವಿಟ್ಟು, ಯಾಕಂದ್ರೆ ಮೊನ್ನೆ ತಾನೇ ಕಳೆವರೆಗೆ ಕಳಿಸಿದ್ದೆ ನಾನು. UP ಒಬ್ಬವ ದಂಕಿ ಚೌಧರಿ ಅಂತೇಳಿ ಒಬ್ಬ ಮಾಧ್ಯಮದವರಿಗೆ ಸ್ಟೇಟ್ಮೆಂಟ್ ಕೊಡ್ತಾನೆ. ಹಿಂದೂ ರಾಮ ಮಂದಿರ ನಮ್ಮದು, ಪೂಜಾರ ನಮ್ಮವರು, ಟ್ರಸ್ಟ್ ಮಂದಿ ನಮ್ಮವರು, ಕಳು ಮಾಡೋರು ನಮ್ಮವರು. ನಿಮ್ಗ್ಯಾಕೆ ಸಂಕಟ ತಗೊಂಡು ಕೇಳ್ತಾವ? ನಿಮ್ಗ್ಯಾಕೆ ತ್ರಾಸು? ನಿಮ್ಗ್ಯಾಕೆ ಹೊಟ್ಟಿನೂ ಆಗಲಾಗತ್ತದ? ನಾ ಕೊಡುವವರೇ ಮಾಡ್ತೀವಿ, ರೇಪರೇ ಮಾಡ್ತೀವಿ. ಹಿಂದೂಗಳಿಗೆ ರೇಪ್ ಮಾಡಿದ್ರೆ ಸಹ ಅದು ಕೇಸ್ ಆಗಿಲ್ಲ, ಗುನಾ ಮಾಫ್ ಆಗ್ತದೆ. ಮರ್ಡರ್ ಆದ್ರೆ ಸತ್ ಮಾಫ್ ಅಂತ ಹೇಳ್ತಾರವ. ಅವನಾಗ ಒಂದು ಕೇಸ್ ರಿಜಿಸ್ಟರ್ಡ್ ಆಗ್ಯದ. ಏನು ಅವ್ನ ಅರೆಸ್ಟ್ ಮಾಡ್ಯಾರ, ಏನು ಅವ್ನ ಮನೆ ಬಿಡಿಸ್ಯಾರ. ಎಷ್ಟು ಅಸಹಿತನ ಇದು, ಎಷ್ಟು ಅಸಹಿತನ ಇದು. ಯಾಕಂದರೆ ಇವತ್ತೇ ನಾವು ನಿಮ್ಮ ಎದುರಿಗೆ ನಾವು ನೋಡ್ತೀವಲ್ಲ, ಇಡೀ ವಿಶ್ವದಲ್ಲಿ ಇದು ಹರಡ್ತಾವೆ ಮಾತುಗಳು. ಇಡೀ ವಿಶ್ವದಾಗ ನಾವು ಹಿಂದೂಸ್ತಾನ ದೇಶದ ಪರಿಸ್ಥಿತಿ ಈಗ ಭಾಳ ನಾವು ಬದನಾಮ್ ಆಗಿಬಿಟ್ವಿ ನಾವು. ಆ ಚಿಂತನೆ ಒಳಗೆ ನಾನು ಹೇಳ್ತೀನಿ, ಈಗಾದರೂ ಸಹಿತ. ಯಾಕಂದ್ರೆ ರಾಮ ಮಂದಿರ ಸಾಮಾನ್ಯ ಅಲ್ಲ, ನಮ್ಮದು ಭಕ್ತಿ ಅದು, ಮರ್ಯಾದೆ ಅದ, ನಮ್ಮ ಅಸ್ತ್ರ ಅದು. ಏನು ಉಳಿಸಿದ್ರೆ ಹೇಳಿ, ನಮ್ಮದು ಭಾರತ ದೇಶದ ಮರ್ಯಾದೆ ಏನು ಉಳಿಸಿದ್ರು ಇವರು? ನಮ್ಮ ಹಿಂದೂ ಬಂಧುಗಳು ತಿಳ್ಕೊಬೇಕಂತ ನಾನು ಕಳಕಳಿ ಅಂತ ಕೇಳ್ಕೊತೀನಿ. ಇನ್ನು ಮುಂದೆ, ಯಾಕಂದರೆ ಈ SR ಪ್ರಕ್ರಿಯೆ ಈಗ ಶುರುವಾಗಿದೆ. ಮೊನ್ನೆ ತಾನೇ ಜೂನ್ 30ರಿಂದ ಸ್ಟಾರ್ಟ್ ಆಗಿಬಿಟ್ಟಿದೆ. ಇದರೊಳಗೆ ಏನು ಅರ್ಥ ಇಲ್ಲ, ಬಿಕಾಸ್ ದಿಸ್ ಇಸ್ ಜಸ್ಟ್ ಇಟ್ ಈಸ್ ಅನ್ ರಿನ್ಯೂವಲ್. ಆದರೆ ಇದರಲ್ಲಿ ಷಡ್ಯಂತ್ರದೇ.
ಯಾಕದ ನಿಮ್ಗೆ ಹೇಳ್ತೀನಿ ಕೇಳಿ. ಈ ಬಿಹಾರ ನೋಡ್ರಿ, ಮಧ್ಯಪ್ರದೇಶ ನೋಡ್ರಿ, ವೆಸ್ಟ್ ಬೆಂಗಾಲ್ ನೋಡ್ರಿ. ವೆಸ್ಟ್ ಬೆಂಗಾಲ್ ಮೊನ್ನೆ ತಾನೇ ಎಲೆಕ್ಷನ್ ಆಯಿತು, 92,000 ವೋಟ್ ಕಟ್ ಮಾಡಿದೆ. 27,000 ಟ್ರಿಬ್ಯುನಲ್ನಾಗ ಅದಾವ. ಅವು ವಿಧಿಂಗ್ ಸೆಟ್ ಆಗಿಲ್ಲ. ಈಗ ನಮ್ಮ ಕರ್ನಾಟಕನೂ ಅದೇ ಸಿಸ್ಟಮ್ ಚಾಲು ಆಗಿದೆ. ಸೆಂಟ್ರಲ್ ಗೌರ್ಮೆಂಟ್ ಮೇನ್ ಉದ್ದೇಶ ಏನ್ರಿ ಅದು, ಬಡಬಗರು ಎಸ್ಪೆಷಲಿ SC ST ಬ್ಯಾಕ್ವರ್ಡ್ ಕಮ್ಯುನಿಟಿ ಮೈನಾರಿಟಿ ಇವ್ರಿಗೆಲ್ಲರಿಗೆ, ಯಾಕಂದ್ರೆ ವೋಟ್ ಕೊಡಿದ್ರೆ ವಂಚಿತ ಮಾಡಬೇಕಂತ ಅವ್ರದ್ದೊಂದು ಥೀಮ್ ಅದ. ಇದು ಮೊದಲು ನಾವು ಜಾಗೃತಿ ಕೊಡಬೇಕು. ವಿಶೇಷವಾಗಿ ಇವತ್ತಿನ ದಿವಸ ಕರ್ನಾಟಕ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ. ನಮ್ಮ ಲೀಡರ್ಸ್ ಇದರಾಗ ಬಹಳ ಎಚ್ಚರಗಳು, ಎಲ್ಲ ಕೆಲಸಗಳು ಬಿಡಬೇಕಿದು. ಯಾಕಂದ್ರೆ 1 ತಿಂಗಳು ಗಡುವು ಕೊಟ್ಟಾರ. 1 ತಿಂಗಳಾಗ ಹ್ಯಾಂಗೆ ಸಾಧ್ಯ ಆಗ್ತದೆ ಮಾಡಲಿಕ್ಕೆ? ಸುಮಾರು ಈಗ 1 ವಾರ ಇಲ್ಲೇ ನಮ್ಮ ಮನೆ ಬಾಜುನೇ ಶಾಲೆ ಇದೆ, 22 ನಂಬರ್ ಶಾಲೆ. ಆ ಶಾಲೆಯವರೇ ನಮ್ಮಲ್ಲಿ BEd ಅಂತೇಳಿ ಡೆಪ್ಯೂಟ್ ಮಾಡ್ಯಾರ. ಪದೇ ಪದೇ ನಾನೇ 1-2 ಸಲ ಫೋನ್ ಮಾಡಿ ಹೇಳಿದೆ. ಅಲ್ಲಿ ಹೋದ್ರು ಅಲ್ಲಿ ಸಿಗ್ಲಿಕ್ಕೆ ತಯಾರಿಲ್ಲ. ಫೋನ್ ಮಾಡಿದ್ರು ಬರ್ತೀನಿ ಅಂತೇಳಿ ಬರ್ಲಿಕ್ಕೆ ತಯಾರಿಲ್ಲ. ಯಾವ ಮನೆಗೆ ಸುಮಾರು ನಾವು ಒಂದು 50 ಮಂದಿಗೆ ವಿಚಾರ ಮಾಡಿದೆ, ನಿಮ್ಮ ಫಾರ್ಮ್ ಮುಟ್ಟ್ಯಾವ್ರಿ ಇನ್ನು ಸಾಕು ನಮಗೂ ಇನ್ನೂ ಬಂದೇ ಇಲ್ಲ. ಅಂದ್ರೆ ಇಷ್ಟೆಲ್ಲ ನೆಗ್ಲಿಜೆನ್ಸ್ ಮಾಡಿದಾರೆ. ಯಾಕಂದ್ರೆ ಅವ್ರಿಗೆ ತಿಳುವಳಿಕಿಲ್ಲ, BEdಗಳಿಗೆ ಸರಿಯಾಗಿ ಅವ್ರಿಗೆ ಟ್ರೈನಿಂಗ್ ಆಗಿಲ್ಲ. ಅಂದ್ಬಳಿಕ 1 ತಿಂಗಳಾಗಿ ಇದು ಮಾಡಲಿಕ್ಕೆ ಹ್ಯಾಂಗೆ ಸಾಧ್ಯ ಆಗ್ತದೆ? ಯಾಕಂದ್ರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರು 60-65% ಭಾಳ ಮುಗ್ಧ ಜನ ಅದಾರೆ. ಅವ್ರ ತಿಳುವಳಿಕಿಲ್ಲ. 50% ಅಂತೂ ಓದಲಿಕ್ಕೂ ಬರೋಂಗಿಲ್ಲ, ಬರಲಿಕ್ಕೂ ಬರೋಂಗಿಲ್ಲ. ಆ ದಿಶೆಯಲ್ಲಿ BEdಗಳು ಬಂದು ಕೂತು ಅವ್ರ ಜೊತೆಲಿ ಕೂಡಿಕೊಂಡು ಮಾತಾಡಿಸಿ ಎಲ್ಲ ಅಲ್ಲಿ, ಯಾಕಂದ್ರೆ ಮುಂಚಿತವಾಗಿ 2,000 ಹೋಟೆಲ್ ಲಿಸ್ಟ್ನಾಗ ಇದ್ದರೆ ಪರವಾಗಿಲ್ಲ. ಅವು ಹೆಂಗೆ ಕನೆಕ್ಷನ್ ಮಾಡಬೇಕು, ಏನು ಮಾಡಬೇಕು ಹೇಳ್ಕೊಡೋರು ಯಾರು? ಎರಡನೇದಾಗಿ, ಈಗ ನಾನು ಕಾಂಗ್ರೆಸ್ ಪಾರ್ಟಿ ವರ್ಕರ್ಸ್ ಬಗ್ಗೆ ಮಾತಾಡ್ತೀನಿ. ಈಗ ಬಿಜಾಪುರ ಶಹರದಲ್ಲಿ ಪರವಾಗಿಲ್ಲ ನಡೆದವು. ಅಲ್ಲಿ ಓಣಿಯಲ್ಲಿ ಎಲ್ಲ ವಾರ್ಡ್ನಲ್ಲಿ ಏನು ನಮ್ಮ ಕಾಂಗ್ರೆಸ್ ವರ್ಕರ್ಸ್ ಅದಾರ, ಎಲ್ಲರೂ ಕೂಡ್ಕೊಂಡು ಒಕ್ಕಟ್ಟಾಗಿ ಎಲ್ಲರೂ ಹೆಲ್ಪ್ ಮಾಡ್ಲಾಕತ್ತಂದ್ರೆ BEdಗಳಿಗೆ ನಾಲೆಜ್ ಇಲ್ಲ. ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ನಮಗೆ? ಅವಾಗ ನೀವೇನು ಮಾಡೋರು? ಯಾವಾಗ BEdಗಳಿಗೆ ನಾಲೆಜ್ ಇರೋಂಗಿಲ್ಲ ಅವಾಗ ಅದು ಪರ್ಫೆಕ್ಟ್ ಹ್ಯಾಂಗಾಗ್ತದೆ ಅಂತೇಳಿ ನಾವು ವಿಶ್ವಾಸ ಮಾಡಬೇಕು. ಮಿಸ್ಟೇಕ್ಸ್ ಅಂತ ಆಗುವೆ. ಯಾಕಂದ್ರೆ ನನ್ನ ತಿಳುವಳಿಕೆ ಪ್ರಕಾರ 60-70% BEdಗಳಿಗೆ ಏನೂ ಅದದ್ದು SIR ಅನ್ನೋದೇ ಗೊತ್ತಿಲ್ಲ, ಗೊತ್ತೇ ಇಲ್ಲ. ಅಂದ್ರೆ ಪಬ್ಲಿಕ್ ನೀವು ಹ್ಯಾಂಗೆ ಆನ್ಸರ್ ಕೊಡೋರು? ನೀವು ಯಾರು ಕೊಡೋರು? 1 ತಿಂಗಳಾಗಿ ಹ್ಯಾಂಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ? ಇದು ಕನಿಷ್ಠ ಅಂದ್ರೆ ನನ್ನ ಅನಿಸಿಕೆ ಪ್ರಕಾರ ಕನಿಷ್ಠ 3 ತಿಂಗಳ ಅವಧಿ. 3 ತಿಂಗಳಾಗ 1 ತಿಂಗಳ ತನಕ ಇವ್ರಿಗೆ BEdಗಳಿಗೆ ಪರ್ಫೆಕ್ಟಾಗಿ ಟ್ರೈನಿಂಗ್ ಕೊಡಬೇಕು. ಇದು ಯಾರ ಜವಾಬ್ದಾರಿ? ನಮ್ಮ ಡೆಪ್ಟಿ ಕಮಿಷನರ್ ಜವಾಬ್ದಾರಿ. ಪರ್ಫೆಕ್ಟಾಗಿ ಇವ್ರಿಗೆ ಮೊದಲು ತಯಾರು ಮಾಡಬೇಕು, ತದನಂತರ ಜನರ ಹತ್ರ ಕಳಿಸ್ಬೇಕು. ಅವಾಗ ಇದು ಕಂಪ್ಲೀಟ್ ಆಗಿ ಏನಾದ್ರೆ ಸಾಧ್ಯ ಆಗ್ತದೆ. ಇಲ್ಲಪ್ಪ ಅಂತಂದ್ರೆ ಈವನ್ ಪರಿಸ್ಥಿತಿ ನೋಡಿದ್ರೆ ನನಗೆ ಅನ್ನಿಸ್ತದೆ ಒಂದು ಇದ್ರಾಗ 40% ಡ್ರಾಪ್ಔಟ್ ಆಗ್ತದೆ. ಇವರು ಮಿಸ್ಟೇಕ್ ಮಾಡಿದ್ರು ನೋಡಿದ್ರೆ ಆ ಥರದ್ದು ಇವ್ರದ್ದು ವರ್ತನೆ, ಆ ಥರದ್ದು ಇವ್ರದ್ದು ಕೆಲಸ ನಡೆದದ. 40% ಡ್ರಾಪ್ ಆಗ್ತದೆ. ಯಾರಾಗ್ತಾರೆ? ಬಡಬಗರು, SC ST ಬ್ಯಾಕ್ವರ್ಡ್ ಕಮ್ಯುನಿಟಿ ಮೈನಾರಿಟಿ. ಸರ್, ಈಗ SIR ಪರಿಷ್ಕರಣದ ಏನು ಸಮಿತಿ ಸಿಬ್ಬಂದಿಗಳ ಮೇಲೆ ಒತ್ತಡ ಇರೋದು ನಿಜ ಅಂತ ಅನಿಸುತ್ತೆ ತಮಗೆ? ಒತ್ತಡಗಳಿಗೆ ಇವ್ರು ತಿಳಿಸ್ಬೇಕಲ್ಲ ಮ್ಯಾಗ ಇವರು. ಈಗ ಒತ್ತಡ ಬಳಿಕ ಸುಳ್ಳು ಕೂತ್ರೆ ಹೆಂಗೆ? ನಾಳೆಗೆ ಯಾರು ಅನುಭವಿಸೋರು ಇದ್ರ ಕಷ್ಟ ನಾವೇ ಅಲ್ಲ, ನೀವೇ ಅಲ್ಲ, ಇವ್ರದೇ ನಾವು. ರೆಡಿಯಪ್ಪ ನಮ್ಮ ಡ್ಯೂಟಿ 1 ತಿಂಗಳು ಕೊಟ್ಟಾರ, ಹ್ಯಾಂಗೆ ಬೇಕು ಹಂಗೆ ಮಾಡಿಕೊಟ್ರೆ ನಡೆಯಂಗಿಲ್ಲ. ಇಡೀ
ದೇಶದ ಭವಿಷ್ಯ ಕೆಡಿಸ್ಕೊಳ್ತಾರೆ ಇವರೆಲ್ಲ. ಯಾಕಂದ್ರೆ ಮುಂದೆ ಅದಾವ ಬಿಹಾರ್ದು, ಮಧ್ಯಪ್ರದೇಶದ್ದು, ವೆಸ್ಟ್ ಬೆಂಗಾಲ್ದು ಅನುಭವ ಅದ ನಿಮಗೆ. ಹಾಂ, ಆಕೆ ಅಂತರೂ ಮಮತಾ ಬೆನರ್ಜಿ ಟೈಗರ್ ಇದ್ದಂಗೆ ಅಂಥಕ್ಕೆ ಇವರು ಮಾಡಿ ಮುಗಿಸಿದ್ರು ಅವರು ಬಿ ಜೆ ಪಿ. ಯಾಕೆ ಸರ್ ಇಷ್ಟೊತ್ತು ಸರ್ಕಾರ ತರತುರಿಲಿ ಇದು ನೋಡಿ, ಅವ್ರ ಉದ್ದೇಶ ಇದೆ. ಬಡವರಾಗಿ ಉಳಿಬೇಕು, ವಿದ್ಯಾವಂತರ ಆಗಬಾರ್ದು. ಈಗ ಮೊನ್ನೆ ಮತ್ತು ಇದ್ರದ್ದು ನೋಡಿದ್ರಲ್ಲ, ಎಷ್ಟು ದಿವಸ ಸ್ಟ್ರೈಕ್ ಚಾಲು ಆಗಿದೆ ಇದ್ರೊಳಗೆ ಜಂತರ್ ಮಂತರ್ನಾಗ. ಅದ್ರ ಬಗ್ಗೆ ಯಾರಾದರೂ ಚಕಾಸ್ತ ಮಾತಾಡ್ಯಾರ? ಪ್ರೈಮ್ ಮಿನಿಸ್ಟರ್ ಮಾತಾಡ್ಯಾರ? ಅದರ್ ಮಿನಿಸ್ಟರ್ ಏನೆಲ್ಲ ಬಗ್ಗೆ ಚರ್ಚೆ ಮಾಡ್ಯಾರ? ಅದರ ಬಗ್ಗೆ ಯಾರು ಚಿಂತನೆ ಮಾಡ್ಯಾರ? ಇಲ್ಲ, ಯಾರೂ ಇಲ್ಲ. ಯಾಕಂದ್ರೆ ಅವ್ರದ್ದೇ ವಿದ್ಯೆ ಇಲ್ಲ. ದೇ ಆರ್ ಇಲ್ಲಿಟ್ರೇಟ್ಸ್. ಗುಡ್ಡ ಕಂಪನಿ ಅದು, ಗುಡ್ಡ ಸರ್ಕಸ್ ಕಂಪನಿ ಅದು. ಆನೆ ನಡೆದಿದ್ದೇ ದಾರಿ. ಸ್ವಾಭಾವಿಕನೇ. ನಿಮ್ಮ ತಿಳುವಳಿಕೆ ಇಲ್ಲ ಅಂದ್ಗಳಿಗೆ ನೀವೇನು ಮಾಡೋರು ಹೇಳಿ ನೀವು? ಅವ್ರು ಯಾವ ಥರದ್ದು ಡಿಗ್ರಿನೇ ಇಲ್ಲ, ಶಾಲೆಗೆ ಹೋಗಿಲ್ಲ, ಕಾಲೇಜ್ಗೆ ಹೋಗಿಲ್ಲ, ರೀ ಯಾವ ಸರ್ಟಿಫಿಕೇಟ್ ಇಲ್ಲ. ಏನು ಮಾಡಿದ್ದೆಲ್ಲ ಬೋಗಸ್ ತೋರಿಸ್ತಾರೆ. ಅವಾಗ ಕಂಪ್ಯೂಟರ್ ಇವರು ಮಾರ್ಕ್ಸ್ ಕಾರ್ಡ್ ತೋರಿಸ್ತಾರೆ ಮೋದಿಗೆ ಇದ್ದೀರಿ. ಆ ಟೈಮ್ನಾಗ ಅವಾಗ ಕಲಿದವರು ಹೇಳಿದ್ರು ನೋಡಿದ್ರೆ ಆ ಟೈಮ್ನಾಗ ಬರವಣಿಗಿತ್ತು. ನಮ್ಮ ಟೈಮ್ನಾಗ ಬರವಣಿಗಿತ್ತು. ನಾನು ಮೋದಿ ವಯಸ್ಸಿನಾಗ ಇದ್ದೀನಿ. ನಾನು 75 ವಯಸ್ಸಲ್ಲಿ ನಾನು ಸಣ್ಣ ಆಗದು. ಅವಾಗ ಕಂಪ್ಯೂಟರ್ ಮಾರ್ಕ್ಸ್ ಕಾರ್ಡ್ ತೋರಿಸ್ತಾ ಇದ್ದೀವಿ ಅಮಿತ್ ಶಾ. ಹೌ ಕ್ಯಾನ್ ಬಿ ಪಾಸಿಬಲ್? ಇಷ್ಟ ಮ್ಯಾಗ ನೀವು ತಿಳ್ಕೊರಲ್ಲ. ಇವ್ರೇನು ಲಂಡನ್ ಡಿಗ್ರಿ ತೊಗೊಂಡು ಬಂದಾರ. ಹಾಂ, ಎಷ್ಟು ಮಂದಿ ಯುವಕರು ಸತ್ತೋದ್ರಿ ಮೊನ್ನೆ CET ಪರೀಕ್ಷೆ ನೀಟ್ ಸಂಬಂಧ. ವಿಚಾರ ಮಾಡಿ, ಸ್ವಲ್ಪ ಮಾನವತೆ ಬೇಕು. ಈಗೆಲ್ಲರೂ ಕೂಡ್ಕೊಂಡು ಏನಲ್ಲ, ಸುಮಾರು 15 ದಿವಸ ಆಗೈತಂದ್ರೆ ಜಂತರ್ ಮಂತರ್ ದೆಹಲಿ ಒಳಗೆ ಸ್ಟ್ರೈಕ್ ಮಾಡ್ಲಾಕತ್ರ ಯಾರು ಒಬ್ಬರು ಕೇಳೋರಿಲ್ಲ, ಮಾತಾಡೋರಿಲ್ಲ, ಏನೂ ಇಲ್ಲ. ಆದರೆ ನನ್ನ ಉದ್ದೇಶನೂ ಇವೆಲ್ಲ ಸ್ಟ್ರೈಕ್ ಇವು ಮಾಡ್ಬೋದು ಕೂಡಲ್ಲ ಮಾಡಿ. ಹೆಂಗೆ ನೇಪಾಳ ಶ್ರೀಲಂಕಾ ಆಯ್ತಲ್ಲ, ಆ ಟೈಪ್ ನಮ್ಮ ಯುವಕರು ರೊಚ್ಚಿಗಳು ಪಾಸ್ ಮಾಡಬೇಕು. ನನ್ನ ಕೇಳಿದ್ರು ಏನಾಗೋದು ಸ್ಟ್ರೈಕ್ ಮಾಡೋದು? ಏನೋ ಅವ್ರು ವಿದ್ಯಾವಂತರ, ವೆಲ್ ಲಿಟ್ರೇಟ್ಸ್, ಹಾಂ, ಏನದು ಅವರಲ್ಲಿ ಇಲ್ಲಿ ಸ್ಟ್ರೈಕ್ ಮಾಡ್ಬೋದು. ನಾವು ಕುಂದಿರ್ತೀವಿ, ಫಾರಿನ್ ತಿರುಗಾಡ್ತಾನೆ ಪ್ರೈಮ್ ಮಿನಿಸ್ಟರ್. ವಿಚಾರ ಮಾಡ್ತೀವಿ ನಾವು. ಕಿಸಾನ್ ಸಲುವಾಗಿ ಯಾವ ಸುಮಾರು ಇವರು ಬಂದು ಸುಮಾರು 12 ವರ್ಷ ಅಂತೂ ಆಯಿತು. 12 ವರ್ಷ ಇವರು ಮಾಡಿದ್ದೇನಲ್ಲ, 10 ವರ್ಷ ಬಂದೆಲ್ಲ ತೋರಿಸ್ತು. ಬರೇ ತಿರುಮರಿ ಭಾಷಣ ಮಾಡಿದರೆ ಮಾತಾಡಿದ್ರೆ ಅವರು 70 ವರ್ಷ ಕಾಂಗ್ರೆಸ್ ಏನು ಮಾಡೋದಂತ ಬರೀ ಅದೇ ಕ್ವಶನ್ ಮಾಡ್ತಾರೆ. ಏನಿತ್ತಪ್ಪ ಭಾರತ ದೇಶ ಕಾಂಗ್ರೆಸ್ ಬಂದಾಗ? ಸೊನ್ನೆ. ಎಲ್ಲ ದೊಡ್ಡ ಯೂನಿವರ್ಸಿಟಿ ತಗೋರಿ, ಡ್ಯಾಮ್ಸ್ ತಗೋರಿ, ಅಗ್ರಿಕಲ್ಚರ್ ಇಂಪ್ರೂವ್ಮೆಂಟ್ ತಗೋರಿ. ಹಾಂ, ಎಷ್ಟೋ ಸಣ್ಣ ಸಂಸ್ಥೆಗಳು ಇಷ್ಟು ಇನ್ಕಮ್ ಸೋರ್ಸ್ ಕಾಂಗ್ರೆಸ್ದವ್ರು ಎಷ್ಟು ಶ್ರಮ ಪಟ್ಟಾರಲ್ಲ, ಅದು ಹಂಗಿಂತದ ನಾವು ಅನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರು ಬಂದರು ಯಾವ ಇನ್ಕಮ್ ಸೋರ್ಸ್ ಇದ್ದವ್ರಿಗೆ ನಮ್ಮ ಗೌರ್ಮೆಂಟ್ಗೆ ಅವು ಎಲ್ಲ ಅದಾನಿ ಅಂಬಾನಿ ಮಾರಾಟ ಮಾಡಿಬಿಟ್ರು. ನೀವೇನು ಮಾಡಿದ್ರಿಪ್ಪ? ಒಂದು ಯೂನಿವರ್ಸಿಟಿಯಲ್ಲಿ ಕಟ್ಟಿದ್ರೆ, ಒಂದು ಕಾಲೇಜಲ್ಲಿ ಕಟ್ಟಿದ್ರೆ, ಒಂದು ಡ್ಯಾಮರೇ ಮಾಡಿದ್ರೆ, ಏನೇನು ಮಾಡಿದ್ರು? ಈಗ ರೋಡ್ ಯೋಜನೆ ಒಂದು ಮಾಡಾಕತ್ತಾರೆ, ಹೋಗ್ತೀನಿ ನಾನು. ಅದು ಭಾಗ ಯಾರ ಮ್ಯಾಗದ? ನಮ್ಮ ಮ್ಯಾಗದ. ಟೋಲ್ ನಾಕ ಟ್ಯಾಕ್ಸ್ ದೇ ಆರ್ ಕಲೆಕ್ಟಿಂಗ್ ಕಾಂಟ್ರಾಕ್ಟರ್ಸ್, ನಾಟ್ ಮೇಡ್ ಬೈ ದ ಗೌರ್ಮೆಂಟ್. ಕಾಂಟ್ರಾಕ್ಟರ್ ಸ್ವತಃ, ಸಪೋಸ್ ನಾ ಕಾಂಟ್ರಾಕ್ಟರ್ ಅದೀನಿ, ನಾ ಸುಮಾರು 1,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಒಂದು ರೋಡ್ನಾಗ. ಅವ ಕಾಂಟ್ರಾಕ್ಟರ್ ಅಂದ್ರೆ ಗೌರ್ಮೆಂಟ್ ಜೋಡಿ ಅಗ್ರಿಮೆಂಟ್ ಅದ, ಇಂತಿಷ್ಟು ವರ್ಷ ನೀ ಪಬ್ಲಿಕ್ಲಿಂದ ಪ್ಯಾಕೆಟ್ ಹೊಡಿಬೇಕು. ಅವ್ರದ್ದು ಈ ಥಿಯರಿ ಅದು. ನಮ್ಮ ಜನರಿಗೆ ಗುರ್ತಾಗಲ್ಲ, ತಿಳುವಳಿಕೆನಿಲ್ಲ. ಅಂದ ಬಳಿಕ ನಮ್ಮ ದೇಶ ಸುಮಾರು ಈಗ ಮತ್ತೆ 100 ವರ್ಷ ಹಿಂದೋಗ್ಯದ. ಎಷ್ಟು? 100 ವರ್ಷ ಹಿಂದೋಗ್ಯದ. ಮುಂದೆ ಯಾವ ಗೌರ್ಮೆಂಟ್ ಬಂದರು ಏನು ಬಂದರೂ ಮೇಂಟೈನ್ ಮಾಡೋಕೆ ಅಷ್ಟೊಂದು ಈಸಿ ಇಲ್ಲ. ಇಟ್ ಈಸ್ ಅ ವೆರಿ ಟಫ್ ಜಾಬ್. ಅದಕ್ಕೆ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ನಮ್ಮ ಕರ್ನಾಟಕ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಸನ್ಮಾನ ಶ್ರೀ DK ಶಿವಕುಮಾರ್ ಅವರಿಗೆ ನಾ ಕಳ್ಕಳಿಯಿಂದ ವಿನಂತಿ ಮಾಡ್ಕೋತೀನಿ. ಈ SRF ಪ್ರಕ್ರಿಯೆ ನಡೆದಲ್ಲ, ಇದು ಒಂದು ತಗಡೆ ಅಂತೂ ಮುಗಲಿಕ್ಕೆ ಸಾಧ್ಯ ಇಲ್ಲ.
ಒಂದು ತಿಂಗಳ ಏನಾರು ಗಡಬಡ ಮಾಡಿ ಮುಗಿಸಿದ್ರಿ 40% ವೋಟರ್ಸ್ ಅವು ಮೇನ್ ವೋಟರ್ಸೇ ಕಾಂಗ್ರೆಸ್, ಅವೆಲ್ಲ ಡ್ರಾಪ್ಔಟ್ ಆಗಿರ್ತಾವೆ. ಅವಾಗ ನೀವು ಹೆಂಗೆ ಮುಂದಿರ್ತೀರಿ? ನೀವು ಪವರ್ನಾಗ ನಿಮ್ಮ ಗೌರ್ಮೆಂಟ್ ಹೆಂಗೆ ಇರ್ತದ? ಅದಕ್ಕೆ ಈಗ ಸೀರಿಯಸ್ ಆಗೈತೆ. ನಾನು ಕಳ್ಕಳಿಂದ ಕೇಳ್ಕೊಳತ್ತೀನಿ. ಆ್ಯಸ್ ಎನ್ ಕಾಂಗ್ರೆಸ್ ಸೀನಿಯರ್ ವರ್ಕರ್, ಐ ಆಮ್ ನಾಟ್ ಎ ಲೀಡರ್, ಐ ಆಮ್ ಸೀನಿಯರ್. ಯಾಕಂದ್ರೆ ನಮ್ಮ ಜಿಲ್ಲಾ ಮಂತ್ರಿ ಅವ್ರದ್ದು ಸನ್ಮಾನ್ ಶ್ರೀ ಎಂ ಬಿ ಪಾಟೀಲ್ ಸಾಹೇಬ್. ಯಾಕಂದ್ರೆ ನಮ್ಮ ರಾಜಕೀಯ ಗುರುಗಳು ಬಿ ಎಂ ಪಾಟೀಲ್ ಸಾಹೇಬ್, ಅವ್ರ ಗಡಿಯಲ್ಲಿ ನಾವು ಬೆಳೆದವರು, ಕಲ್ತವರು, ನೋಡ್ತವ್ರು. ಆ ದಿಶೆಯಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ನಮ್ಮ ಜಿಲ್ಲಾ, ಯಾಕಂದ್ರೆ ಅವಳಿ ಜಿಲ್ಲಾದ ಅವರು ಉಸ್ತುವಾರಿ ಮಂತ್ರಿ ಆದರು, ಬಾಗಲಕೋಟೆ ಆ್ಯಂಡ್ ಬಿಜಾಪುರ. ಸಚಿವರು ಸೀರಿಯಸ್ ತಗೋಬೇಕು ಇದ್ರ ಬಗ್ಗೆ. ಅಟ್ಲೀಸ್ಟ್ 1 or 2 BLOಗಳಿಗೆ ಕಳಿಸಿ, ಡಿ ಸಿ ಆಫೀಸ್ನಾಗ ಕಳಿಸ್ರಿ. ನೀವೆಲ್ಲ ಫಿಕ್ಸ್ ಮಾಡಿ, ನೀವು ಸಚಿವರು ಹೇಳ್ತೀರಿ, ನೀವು ಎಲ್ಲಿ ಕಳ್ತೀರಿ ಎಲ್ಲರೂ ಅಲ್ಲಿ ಬರ್ತಾರೆ. ಡಿ ಸಿ ಅವ್ರು ರೆವೆನ್ಯೂ ಡಿಪಾರ್ಟ್ಮೆಂಟ್ ಒಂದು ಕೇಸಿ ಅವ್ರ ಜೊತೆ ಒಂದು ಮೀಟಿಂಗ್ ಮಾಡಿ ಅಟ್ಲೀಸ್ಟ್ ಒನ್ಸ್. ಯಾಕಂದ್ರೆ BLOಗಳು ಭಾಳ ತಪ್ಪು ಮಾಡ್ಲಾಕತ್ತಾರೆ ರೀ ನನಗೆ. ಯಾಕಂದ್ರೆ ಎಲ್ಲ ಕಡೆ ಕಂಪ್ಲೇಂಟ್ಸ್ಗಳೆಲ್ಲ ಆಗ್ತಾವೆ. ಯಾಕಂದ್ರೆ ಸ್ಲಮ್ ಏರಿಯಾ ಹೋಗಿ ಅವ್ರು ಏನೂ ಗೊತ್ತೇ ಅಂತ 2,000 ನೋಟಿಸ್ ಏನು ಅದು ಎದಕ್ಕೆ ಅದು ಹಿಂಗೆ ಜನರು. ಈಗ ಮನೆ ಮನೆಗೂ ಹೊಂಟಿಲ್ರಿ BLO. ನಾ ಏನು ಹೇಳ್ತೀನಿ, ನನ್ನ ಮನೆಗೆ ಬಂದಿಲ್ಲ. ಪ್ರೊಫೆಷನಲಿ ಐ ಆಮ್ ಅಡ್ವೊಕೇಟ್. ನಾ ಹೇಳಿದ್ರೆ ಇದೇ ಕಾಲೇಜ್ ನಮ್ಮ ಬಾಜುನ ಶಾಲೆ ಅದ, ಆ ಶಾಲೆ ಡೆವಲಪ್ಮೆಂಟೇ ನಾ ಮಾಡೀನಿ. ML ಉಸ್ತಾದ್ ಸಾಹೇಬರು ಸಚಿವರಿದ್ದಾಗ ML ಅಡಾಪ್ಷನ್ ತೊಗೊಂಡಿದ್ದೀವಿ ಆ ಶಾಲೆ, 24 ನಂಬರ್ ಶಾಲೆ. ಅದು ಡೆವಲಪ್ಮೆಂಟ್ ಮಾಡಿದ್ದೆ ನಾನು, ಕಂಪೌಂಡ್ ಕಟ್ಸಿದ್ದೆ ನಾನು, ಪೇಂಟ್ ಮಾಡಿಸಿದ್ದೆ ನಾನು, ದರವನ್ನು ನಾ ಮಾಡಿದ್ದೆ. MLA ಶಾಲೆ ಅಂತಾರೆ ಅದು, ಅಡಾಪ್ಷನ್ ತೊಗೊಂಡಿದ್ದೆವು. ಇದೇ ಶಾಲೆಗೆ ಅಂದ್ರೆ BLO ಫೋನ್ ಮಾಡಿಸಿದ್ದು ಇಲ್ಲೇ ಬಾಜು ಮನೆ ನಮ್ಮ ಮನೆಗೆ ಬಂದಿಲ್ಲ ಅವರು. ಮತ್ತು ನಿಮ್ಮ ಮನೆಗೆ ಹೆಂಗೆ ಬರ್ತಾರೆ ಅವರು? ಬಡವ್ರಿಗೆ ಕೇರ್ ಮಾಡ್ತಾರೆ ಅವರು. ನಾ ಏನು ಬೇಕಾದ್ರೆ ಮಾಡ್ಬೋದು, ನಾನು ಚಾಲೆಂಜ್ ಮಾಡ್ತಿರ್ತೀನಿ. ನಮ್ಮಂಥವ್ರು ಕೇರ್ ಮಾಡೋಲ್ಲ ಯಾರು. ಮತ್ತೆ ಈ ಓದ್ಲಾರ್ದವ್ರಿಗೆ ಬರೀಲಾರ್ದವ್ರಿಗೆ ತುಂಬಾ ತೊಂದರೆ ಸರ್. ಇದು ತ್ರಾಸ ಆದ್ರೆ ನಾ ಏನು ಹೇಳ್ತೀನಿ ಇವತ್ತು ಪದೇ 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 ನಿಮ್ಮ ಮುಖಾಂತರ ಹೇಳ್ತೀನಿ ನಾನು. 40% ಡ್ರಾಪ್ಔಟ್ ಆಗ್ತಾವ್ರಿ. ಇವ್ರು BLOಗಳು ಏನು ಮಿಸ್ಟೇಕ್ ಮಾಡ್ಲಾಗ್ತಾರಲ್ಲ, ನೀವು ಎಚ್ಚರಿಕೆ ಆಗಬೇಕು ಸರ್. ನಾವು ವಿಶೇಷವಾಗಿ ಈಗ ಸನ್ಮಾನ ಶ್ರೀ ಮುಖ್ಯಮಂತ್ರಿಗಳು ಕಳ್ಕಳಿಂದ ಕೇಳ್ಕೊತೀನಿ, DK ಶಿವಕುಮಾರ್ ಸರ್ ಭಾಳ ಕಾಳಜಿ ವಹಿಸ್ಬೇಕಾಗ್ತದೆ. ಇಲ್ಲಪ್ಪ ಅಂದ್ರೆ ಕಾಂಗ್ರೆಸ್ ಓಟ್ ಇದ್ರೆ ಖಲಾಸ್ ಆಗಿಬಿಡ್ತಾರೆ. ಖಲಾಸ್. ನಮ್ಮ ಜಿಲ್ಲಾದಾಗ ಒಂದು 2 ಸೀಟ್ ಬರ್ಬೇಕಾದ್ರೆ ಭಾಳ ಕಷ್ಟ ಆಗ್ತದೆ. 8 ಮತಕ್ಷೇತ್ರದವ್ರು ನಮ್ಮ ಬಿಜಾಪುರ ಜಿಲ್ಲಾದಾಗ 2 ಬರ್ಬೇಕು. ಯಾಕಂದ್ರೆ ಕಾಂಗ್ರೆಸ್ ಓಟೇ ಇರೋದಾಗ ನಿಮ್ಗೆ BJP ಓಟ್ ಹಾಕ್ತಾರೆ, ಹ್ಯಾಂಗೆ ಹಾಕ್ತಾರೆ? ಈಗ ರಾಮ ಮಂದಿರದ ಇಶ್ಯೂ ಆದ ನಂತರ ಹಿಂದೂಗಳು ಚಿಂತನೆಯಲ್ಲಿದ್ದಾರೆ ಯಾರಿಗೆ ಓಟ್ ಕೊಡ್ಬೇಕನ್ನೋದು. ಯಾಕಂದ್ರೆ ಅವ್ರಿಗೆ ಆಸ್ಥಾಕ್ಕೆ ಧಕ್ಕೆ ಕೊಟ್ಟಾರು BJP ಅವರು. ರಾತ್ರಿ ಚಿಂತೆ ಇಲ್ಲ ತನಗಿಲ್ಲ. ಯಾಕಂದ್ರೆ ನಮಗೆ ಚಿಂತೆ, ಅವ್ರಿಗೆ ಚಿಂತೆ ಆಗಲ್ವಾ? ಚಿಂತೆ ಅಲ್ಲ ಅವ್ರಿಗೆ. ಅದರ ಲಾಭ ನೀವು ಪಡ್ಕೊರಿ ಅಂತ ನಾ ಇವ್ರಿಗೆ ಕೇಳ್ಕೊತೇನೆ. ಓಕೆ ಸರ್.